Hello everyone, welcome to Sanmarga classes. ಕೆಲಸ ಮತ್ತು ಶಕ್ತಿ ಪಾಠದ ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 8. ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ. ಸರಿ, ಈಗ ನಾವು ವೈಜ್ಞಾನಿಕವಾಗಿ ಒಂದು ಕೆಲಸ ನಡೆದಿದೆ ಅಂತ ಹೇಗೆ ಹೇಳ್ತೀವಿ, ನಾವು ದೈನಂದಿನ ಕೆಲಸದಲ್ಲಿ ಮಾಡುವಂತದ್ದು ಬೇರೆ ಅಲ್ವಾ. ನಾನಿವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ, ನಾನು ಹೋಮ್ ವರ್ಕ್ ಮಾಡಿದೆ. ವರ್ಕ್ ಅಂತ ಬಂತಲ್ಲ, ವರ್ಕ್ ಅಂದ್ರೆ ಕೆಲಸ. ಸರಿ, ನಾನು ಅಮ್ಮಂಗೆ ತಾಟ್ ಹಾಕ್ಲಿಕ್ಕೆ ಹೆಲ್ಪ್ ಮಾಡಿದೆ, ಅಪ್ಪಂಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ತರ್ಲಿಕ್ಕೆ ಹೆಲ್ಪ್ ಮಾಡಿದೆ. ಸರಿ, ಹಾಗಿದ್ರೆ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಅಂತ ಹೇಳ್ತೀನಿ. ಅವಾಗ ನಾನು ಹೇಳ್ತೀನಿ, ನೀವು ಇದರಲ್ಲಿ ಮಾಡಿದ ಎಲ್ಲದೂ ಕೆಲಸ ಅಲ್ಲ, ಒಂದ್ ಸ್ವಲ್ಪ ಮಾತ್ರ ಕೆಲಸ ಮಾಡಿದ್ವಿ. ನಾನು ಮಾಡಿದ್ದು ಬೆಳಗಿಂದ ಮಾಡಿದ್ದು ಕೆಲಸನೇ ಅಲ್ವಾ ಹಾಗಿದ್ರೆ. ಅಂದ್ರೆ ಸೈಂಟಿಫಿಕ್ ಆಗಿ ಕೆಲಸ ಅಂತ ಯಾವ್ದಕ್ಕೆ ಹೇಳ್ತಾರೆ, ಯಾವುದರ ಮೇಲೆ, ಯಾವುದೇ ವಸ್ತುವಿನ ಮೇಲೆ ಬಲಪ್ರಯೋಗವಾಗಿ ಅಲ್ಲಿ ಆ ವಸ್ತು ಅದರ ಸ್ಥಾನ ಬದಲಾದಾಗ ಅಲ್ಲಿ ಕೆಲಸ ನಡೆದಿದೆ ಅಂತ ಹೇಳ್ತಾರೆ. ದೈನಂದಿನ ಜೀವನದಲ್ಲಿ ಹೇಳುವಂತಹ ಕೆಲಸ ಬೇರೆ, ನಾವು ವಿಜ್ಞಾನದಲ್ಲಿ ಫಿಸಿಕ್ಸ್ ಅಲ್ಲಿ ಹೇಳುವಂತಹ ಕೆಲಸ ಬೇರೆ. ಹಾಗಿದ್ರೆ ಈಗ ನಾವು ವಿಜ್ಞಾನ ಕ್ಲಾಸ್ ಅಲ್ಲಿ ಇದೀವಲ್ಲ, ಈಗ ಹೇಳ್ರಿ ಕೆಲಸ ನಡೀತಿದೆ ಅಂತ ಹೇಳ್ಬೇಕಾದ್ರೆ ಯಾವ ಯಾವ 2 ನಿಬಂಧನೆಗಳು ಸಾಧಿತವಾಗಿರಬೇಕು. ಈಗಷ್ಟೇ ನಾನೇ ಹೇಳಿದೆ, ವಸ್ತುವಿನ ಮೇಲೆ ಬಲ ಪ್ರಯೋಗವಾಗಿರ್ಬೇಕು, ಯಾವುದೇ ಕಾರ್ಯದ ಮೇಲೆ ಬಲ ಪ್ರಯೋಗವಾಗಿರಬೇಕು, ಕಾಯವು ಸ್ಥಾನವನ್ನು ಬದಲಾಯಿಸಿರ್ಬೇಕು. ಇಲ್ಲಿ ನೋಡ್ರಿ, ಇದರ ಮೇಲೆ ಕೆಲಸ ನಡೆದಿದೆ ಅಂತ ಹೇಳ್ತೀವಿ, ಯಾಕೆ ಇದರ ಮೇಲೆ ಬಲ ಪ್ರಯೋಗ ಆಗಿದೆ, ಜೊತೆಗೆ ಇಲ್ಲಿ ಇದರ ಸ್ಥಾನ ಚೇಂಜ್ ಆಗಿದೆ, ಇಲ್ಲಿರೋದು ಇಲ್ಲಿ, ಹಾಗಾಗಿ ಕೆಲಸ ನಡೆದಿದೆ ಅಂತ ಹೇಳ್ಬೋದು. ನಾನು ಒಂದು ಬಾಕ್ಸ್ ಅನ್ನ ಅಥವಾ ಬೈಕ್ ಕೆಟ್ಟೋಗಿದೆ ಅಂತ ಇಟ್ಕೊಳ್ರಿ, ತಳ್ಕೊಂಡು ಹೋಗ್ತಿರ್ತೀರಿ, ನೀವು ಬಲವನ್ನ ಹಾಕ್ತಾ ಇದ್ರಿ, ಆ ಬೈಕ್ ಏನಿದೆ ನಿಮ್ದು ಮೂವ್ ಆಗ್ತಾ ಇದೆ, ಇಲ್ಲಿ ನೀವು ಕೆಲಸ ಮಾಡಿದೀರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.